ಲೋ ಕಂದ, ಹೇಳ ನಿಮ್ಮ ಅಣ್ಣಂಗೆ ಉತ್ತರ ಹೇಳ್ಬಿಡು ಅಂತ ಹೇಳಪ್ಪ. ಅಚಿಂತ ಹೆಂಗೇನು ಮಾಡ್ಬೇಡ, ಬಿಟ್ಬಿಡು. ಅಯ್ಯೋ, ಹೇಳ, ನೀನ್ ಯಾರು ಅನ್ನೋದನ್ನ ಹೇಳ್ತೀಯಾ ಇಲ್ವಾ? ಹೇಳ, ಹೇಳಿಲ್ಲ ಅಂದ್ರೆ ನೀನ್ ತಮ್ಮನ್ನ. ಹೇಳ್ತೀನಿ. ನಾನು ಯಾರು ಅಂತ ಹೇಳ್ತೀನಿ. ಪ್ಲೀಸ್, ಅವನಿಗೆ ಮಾತ್ರ ಏನು ಮಾಡ್ಬೇಡ, ಬಿಟ್ಬಿಡು. ಅಬ್ಬಬ್ಬಬ್ಬಬ್ಬ, ಇದನ್ನೇ ಅಲ್ವಾ ಹೇಳೋದು, ಕರುಳಿನ ಬಳ್ಳಿ ಅಂತ, ಒಂದೇ ಬಳ್ಳಿಯ ಹೂಗಳು. ಬೇಡ ಅಣ್ಣ, ಸುಮ್ನಿರು, ಏನು ಹೇಳ್ಬೇಡ. ಹೇಳ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಆದಿತ್ಯ ಅಲ್ಲ, ದಾಮಿನಿ ಅಮ್ಮನ ಮೊದಲನೇ ಮಗ ಅಗಸ್ತ್ಯ. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಇನ್ನೇನಿದ್ರು ಆ ದಾಮಿನಿನ ಊರವ್ರ ಮುಂದೆ ಎಳ್ಕೊಂಡು ಹೋಗಿ ನಿಲ್ಲಿಸಿ ಮರ್ಯಾದೆ ಕಳೆಯೋದಷ್ಟೇ ಬಾಕಿ. ಲೇ ದಾಮಿನಿ, ನನ್ನನ್ನೇ ನಿನ್ನ ಕಾಲಿಗೆ ಬೀಳೋ ಹಾಗೆ ಮಾಡಿದೆ ಅಲ್ವಾ? ಈಗ ನೀನು ಊರಿನ ಜನಗಳ ಮುಂದೆ ನನ್ನ ಕಾಲಿಗೆ ಬೀಳ್ಬೇಕು. ಅಗಸ್ತ್ಯ ನಿನ್ನ ಮಗ ಅಲ್ಲ ಅನ್ನೋದನ್ನ ಹೇಗೆ ಸಾಬೀತು ಮಾಡ್ತೀಯೋ ನಾನು ನೋಡ್ತೀನಿ. ನೋಡುದ್ಯಾ ಚಿಂತ್ಯ, ನಿನ್ ಮೇಲೆ ನಿಮ್ಮ ಅಣ್ಣಂಗೆ ಎಷ್ಟು ಪ್ರೀತಿ ಅಂತ. ಥ್ಯಾಂಕ್ ಯು ಅಗಸ್ತ್ಯ. ಈಗ ನಿನ್ ಕೆಲಸ ಇಲ್ಲಿಗೆ ಮುಗೀತು. ಊರ್ನವ್ರ ಮುಂದೆ ನೀನು ಹೇಳಿರೋ ಸತ್ಯನ ತಿಳಿಸ್ಬಿಟ್ರೆ ನಾನು ಈ ಊರಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಹಾಗೆ ಪಂಚಾಯಿತಿಯವರು ನಿಮ್ಮ ಅಮ್ಮನ್ನ ಕರೆದಾಗ ನೀನು ಜೊತೆಲಿ ಬರ್ಬೇಕಾಗತ್ತೆ. ಯಾಕಂದ್ರೆ ನೀನ್ ಇಲ್ಲಿ ಹೇಳಿರೋ ಸತ್ಯನ ಜನಗಳ ಮುಂದೆ ಎಲ್ಲ ಹೇಳ್ಬೇಕಲ್ಲ, ಅದಕ್ಕೆ. ನಮ್ ಜನ ಈ ಕೋರ್ಟ್ನಲ್ಲಿ ಪ್ರಶ್ನೆ ಕೇಳುವಾಗ ನನ್ನನ್ನು ಕೇಳ್ತಾರೆ ಮಾರ್ಯ. ಅದಕ್ಕೆ ನೀನ್ ಬಂದು ಅಲ್ಲಿ ಹೇಳ್ಬಿಟ್ರೆ ಸಾಕು. ಆಗ ಜನ ಸುಮ್ಮನೆ ಅನುಮಾನ ಪಡೋದು ತಪ್ಪುತ್ತೆ. ಏನಂತೀಯ? ಈ ಸಲ ನಿಮ್ಮಮ್ಮ ದಾಮಿನಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಹೇಳಿದ್ದು ಕೇಳಿಸ್ತು ತಾನೆ? ನಾನು ಊರಿನ ಜನಗಳ ಮುಂದೆ ಬರಲ್ಲ ಅಂದ್ರೆ? ಒಳ್ಳೆ ಪ್ರಶ್ನೆನೇ ಕೇಳ್ದೆ. ನೀನ್ ಬರಲ್ಲ ಅಂದ್ರೆ ನೀನ್ ತಮ್ಮನ್ ಬಿಟ್ರೆ ತಾನೆ. ಶಬಾಷ್ ಕೋದಂಡ, ಇಷ್ಟು ದಿವಸ ನಿನಗೆ ಸುರಿದಿದ್ದ ದುಡ್ಡಿಗೆ ಇವತ್ತು ಸಾರ್ಥಕ ಆಗೋಯ್ತು. ಇಲ್ಲ, ಇವನ್ ಸುಳ್ಳು ಹೇಳ್ತಿದ್ದಾನೆ. ಇವ್ ನಮ್ಮ ಅಣ್ಣ ಅಲ್ಲ. ಇವನ್ ಮಾತನ್ನ ಯಾರು ನಂಬೇಡಿ. ಇವನು ಆದಿತ್ಯ. ಇವನ್ ಸುಳ್ಳು ಹೇಳ್ತಿದ್ದಾನೆ. ಅಚಿಂತ್ಯ, ನಿನಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ ಕಣೋ. ಹಾಗಾದ್ರೆ ಇವನ್ ಅಗಸ್ತ್ಯನಾ? ನೀ ನನ್ನ ಅಣ್ಣ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀ ನನ್ನ ಅಣ್ಣ ಆಗಕ್ ಸಾಧ್ಯನೇ ಇಲ್ಲ. ನೀನ್ ಆದಿತ್ಯ ಅಷ್ಟೇ. ಆದಿತ್ಯ ಅಚಿಂತ್ಯನ ಕಾಪಾಡೋದಕ್ಕೋಸ್ಕರ ಏನಾದ್ರೂ ಹೊಸ ಪ್ಲಾನ್ ಮಾಡ್ತಾ ಇದ್ದಾನ? ಅಥವಾ ಸುಳ್ಳು ಹೇಳಿ ಬಚಾವ್ ಆಗೋದಕ್ಕೆ ಹೀಗೆ ಮಾಡ್ತಿದ್ದಾನ?